ಮೇಜರ್ ಪ್ರೋಗ್ರೆಷನ್. ಹಾಯ್, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಗಾಸ್ಪಲ್ ಕೀಬೋರ್ಡ್ ಟ್ಯುಟೋರಿಯಲ್ಸ್. ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರೂ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ನನ್ನ ಎಲ್ಲ ಚಾನಲ್ಗಳನ್ನ, ಎಲ್ಲ ಲೆಸನ್ಸ್ಗಳನ್ನ ನೋಡಿಕೊಂಡು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಕೂಡ ಮೆಂಬರ್ಶಿಪ್ಗಳಲ್ಲಿ ಜಾಯ್ನ್ ಆಗಿ ನಿಮ್ಮ ಲೆಸನ್ಸ್ಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಇನ್ನೊಂದು ಇಂಪಾರ್ಟೆಂಟು ಮತ್ತು ತುಂಬ ಆಸಕ್ತಿಕರವಾದ ಲೆಸನ್ ಒಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನೆಂದರೆ, ಇವತ್ತು ನಾವು ಕಲಿತಾ ಇರೋದು ಲೆಸನ್ ನಂಬರ್ 39, ರಿದಮ್ಸ್ ಆ್ಯಂಡ್ ಪ್ಯಾಟರ್ನ್ಸಲ್ಲಿ 4/4 ರಿದಮ್. ನೀವು ರಿದಮ್ಸ್ ಆ್ಯಂಡ್ ಪ್ಯಾಟರ್ನ್ಸ್ ಲೆಸನ್ಸ್ಗಳಲ್ಲಿ ನಾವು ಇದಕ್ಕಿಂತ ಮುಂಚೆ 2/4 ರಿದಮ್ ಪ್ಲಸ್ 3/4 ರಿದಮ್ ಅನ್ನೋ ಲೆಸನ್ಸ್ನ ನಾವು ಕಲ್ತಿದ್ವಿ. ನೋಡಿ, ಈ ರಿದಮ್ಸ್ ಅನ್ನೋದು ತುಂಬ ಮುಖ್ಯ. ಅಡ್ವಾನ್ಸ್ ಲೆವೆಲ್ ಕಲಿಯೋರೆಲ್ಲರಿಗೂ ಕೂಡ ಈ ರಿದಮ್ಸ್ ನೋಡಿ, ಕೆಲವರು ಕೇಳ್ತಾ ಇರ್ತಾರೆ ನನ್ನ ಪ್ರಶ್ನೆ, ನನ್ನ ಸಾಂಗ್ನ ಪ್ಲೇ ಮಾಡುವಾಗ ಒಂದೊಂದು ಲೈನ್ಗೂ ಒಂದೊಂದು ಕಾರ್ಡ್ಸ್ ಮಧ್ಯೆ ಗ್ಯಾಪ್ ಬರುತ್ತೆ ಅಲ್ವಾ ಸರ್, ಅದನ್ನು ಯಾವ ಥರ ಫಿಲ್ ಮಾಡೋದು ಅಂತ. ಆ ಗ್ಯಾಪ್ಸ್ಗಳನ್ನ ಫಿಲ್ ಮಾಡಬೇಕಂತಂದರೆ ರಿದಮ್ಸ್ ಆ್ಯಂಡ್ ಪ್ಯಾಟರ್ನ್ಸನ್ನು ಖಂಡಿತವಾಗ್ಲೂ ಕಲಿಬೇಕು. ಯಾರೆಲ್ಲ ರಿದಮ್ಸ್ ಆ್ಯಂಡ್ ಪ್ಯಾಟರ್ನ್ಸ್ನ ಕಲಿತಾರೋ ಒಂದು ಸಾಂಗಲ್ಲಿ ಪ್ಲೇ ಮಾಡುವಾಗ ಆ ಕಾರ್ಡ್ಗೂ ಮಧ್ಯೆ ಗ್ಯಾಪ್ ಬರೋದಿಲ್ಲ. ಸೊ ಆದ್ದರಿಂದ 3/4 ರಿದಮ್ 2/4 ರಿದಮ್ನ ನಾವು ಸಕ್ಸಸ್ಫುಲ್ಲಾಗಿ ಕಲಿತ ನಂತರ ಇವತ್ತು ನಾವು 4/4 ರಿದಮ್ನ ಕಲಿತಾ ಇದ್ದೀವಿ. ಸೊ ಈ ಲೆಸನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಕಳೆದ ಲೆಸನ್ಸ್ಗಳಲ್ಲಿ ನಾವು ಏನನ್ನು ಕಲ್ತಿದ್ವಿ ಅನ್ನೋದು ಒಂದು ಸರಿ ರಿವೈಸ್ ಮಾಡೋಣ. ನೋಡಿ, ಲೆಸನ್ ನಂಬರ್ 37ರಲ್ಲಿ ಕಾರ್ಡ್ ಪ್ರೋಗ್ರೆಷನ್ನ ನಾವು ಕಲ್ತ್ಕೊಂಡಿದ್ವಿ, ಮೇಜರ್ ಕಾರ್ಡ್ ಪ್ರೋಗ್ರೆಷನ್. ಮತ್ತು ಲೆಸನ್ ನಂಬರ್ 38ರಲ್ಲಿ ಮೈನರ್ ಕಾರ್ಡ್ ಪ್ರೋಗ್ರೆಷನ್ ಕಲ್ತಿದ್ವಿ. ಅದರಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಇದ್ದಾವೆ. ಯಾರೆಲ್ಲರಿಗೂ ಕೂಡ ಒಂದು ಸಾಂಗ್ನಲ್ಲಿ ಯಾವ ಕಾರ್ಡ್ ಆದಮೇಲೆ ಯಾವ ಕಾರ್ಡ್ ಬರುತ್ತೆ, ಯಾವ ಥರ ಕಾರ್ಡ್ಸ್ಗಳು ಒಂದು ಸಾಂಗಲ್ಲಿ ಬರುತ್ತೆ ಅಂತ ತುಂಬ ಇಂಪಾರ್ಟೆಂಟ್ ಕ್ವಶನ್ ಎಲ್ಲರಿಗೂ ರೈಸ್ ಆಗುತ್ತೆ. ಆದ್ದರಿಂದ ಯಾರೆಲ್ಲ ಒಂದು ಸಾಂಗಲ್ಲಿ ಯಾವ ಕಾರ್ಡ್ಸ್ ಬರ್ತವೆ ಅಂತ ನೀವು ತಿಳ್ಕೊಬೇಕಂತಂದರೆ ಈ ಕಾರ್ಡ್ ಪ್ರೋಗ್ರೆಷನ್ ಲೆಸನ್ನ ನೀವು ಖಂಡಿತವಾಗ್ಲೂ ಕಲ್ತ್ಕೋಬೇಕು. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ, ಈಗ ನಾನು ಹೇಳಿರೋ ಎಲ್ಲ ರಿದಮ್ಸ್ ಆ್ಯಂಡ್ ಪ್ಯಾಟರ್ನ್ಸ್ ಲೆಸನ್ಗಳು ಆ್ಯಂಡ್ ಈ ಕಾರ್ಡ್ ಪ್ರೋಗ್ರೆಷನ್ ಲೆಸನ್ಗಳು ಇವೆಲ್ಲವೂ ಕೂಡ ಮೆಂಬರ್ಶಿಪ್ಪಲ್ಲಿ ಮಾತ್ರ ನಿಮಗೆ ಅವೈಲಬಲ್ ಇರ್ತವೆ. ಸೊ ಯಾರೆಲ್ಲ ನೀವು ಕೀಬೋರ್ಡ್ನ ರೆಗ್ಯುಲರ್ ಆಗಿ ಲೆಸನ್ ವೈಸ್ನ ಕಲಿತಾ ಇದ್ದೀರೋ, ನೀವು ಅಡ್ವಾನ್ಸ್ ಲೆವೆಲ್ ಎಲ್ಲ ಕಲಿತಾ ಇದ್ದೀರೋ, ಅವರೆಲ್ಲರೂ ಕೂಡ ಈ ಅಡ್ವಾನ್ಸ್ ಲೆವೆಲ್ ಮೆಂಬರ್ಶಿಪ್ಪನ್ನು ನೀವು ಪರ್ಚೇಸ್ ಮಾಡಿದ್ರೆ ಈಗ ನಾನು ಹೇಳಿರೋ ಎಲ್ಲ ಲೆಸನ್ಸ್ಗಳು ನೀವು ಈ ಪ್ಯಾಟರ್ನ್ಸಲ್ಲಿ ಕಲಿಯೋ ಸಾಂಗ್ಸ್ ಎಲ್ಲ ಮತ್ತೆ ನಿಮಗೆ ಅಡ್ವಾನ್ಸ್ ಲೆವೆಲ್ ಮೆಂಬರ್ಶಿಪ್ಪಲ್ಲಿ ಹೋಗುತ್ತೆ. ಆದ್ದರಿಂದ ಎಲ್ಲರೂ ಅಡ್ವಾನ್ಸ್ ಲೆವೆಲ್ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಇವತ್ತಿನ ಲೆಸನ್ನ ನಾವು ತಡ ಮಾಡ್ದಲೇ ಪ್ರಾರಂಭ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ಲೆಸನ್ ನಂಬರ್ 39, ದ 4/4 ಪಿಯಾನೋ ರಿದಮ್. ನೋಡಿ, ಈಗ ಈ 4/4 ರಿದಮ್ಸಲ್ಲಿ ಅನೇಕ ವಿಧವಾದ ಪ್ಯಾಟರ್ನ್ಸ್ಗಳಿದ್ದಾವೆ. ಅದರಲ್ಲಿ ಮೊದಲನೇ ಪ್ಯಾಟರ್ನ್ ಇದು ತುಂಬ ಮುಖ್ಯವಾದ ಪ್ಯಾಟರ್ನು. ಈ ಪ್ಯಾಟರ್ನ್ ಕಲ್ತ್ಕೊಂಡ್ರೆ ನೀವು ಯಾವುದೇ ಗಾಸ್ಪಲ್ ಸಾಂಗನ್ನು ಸುನಾಯಾಸವಾಗಿ ಪ್ಲೇ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಟ್ರಿಕ್ಸ್ ಇರುತ್ತೆ, ಅದು ಯಾವ ಥರ ಅನ್ನೋದು ನಾವು 1 by 1 ನೋಡ್ಕೊಂಡು ಹೋಗೋಣ. ನೋಡಿ, ಇಲ್ಲಿ ಇವಾಗ ನಿಮಗೆ ಪಿಕ್ಚರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇದು ಏನಂತ ಕನ್ಫ್ಯೂಸ್ ಆಗಬೇಡಿ, ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಏನು ಸರ್ ಇದು ಈ ಥರ ನಂಬರ್ಸ್ ಎಲ್ಲ ಇದ್ದಾವೆ, LH RH ಏನೇನೋ ಇದೆ, ಹೆಂಗೆ ನಾವು ಇದನ್ನು ಪ್ಲೇ ಮಾಡೋದು ಅಂತ ನೀವೇನು ವರಿ ಆಗೋ ಅವಶ್ಯಕತೆ ಇಲ್ಲ. ಇದನ್ನು ನಾನು ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರ ನಾನು ನಿಮಗೆ ಬ್ರೇಕ್ಔಟ್ ಮಾಡ್ತೀನಿ. ನೋಡಿ, ಈ ಪಿಕ್ಚರು ನಾನು ಎಲ್ಲರಿಗೂ ಅರ್ಥ ಆಗಲಿ ಅಂತ ನಾನು ಮಾಡಿರೋ ಒಂದು ಚಿಕ್ಕ ಮೆಥಡ್ ಅಷ್ಟೇ. ಇದನ್ನು ನಾವು ಹೆಂಗೆ ಪ್ಲೇ ಮಾಡೋದು ಈ 4/4ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಸೊ LH ಅಂತಂದರೆ ನಿಮಗೆ ಗೊತ್ತಿಲ್ಲ ಅಂತಂದರೆ, LH ಅಂದರೆ ಲೆಫ್ಟ್ ಹ್ಯಾಂಡ್, RH ಅಂತಂದರೆ ರೈಟ್ ಹ್ಯಾಂಡ್. ಮೇಲ್ಗಡೆ ಇರೋದು ಕೌಂಟ್ಸು 1 2 3 4 ಕೌಂಟು. ಈ ಬಾಕ್ಸ್ ಒಳಗಡೆ ಇರೋದು ಯಾವ ಕೌಂಟಲ್ಲಿ ಯಾವ ಹ್ಯಾಂಡ್ ಬರುತ್ತೆ ಅಂತ ಅರ್ಥ. ಸೊ ಈಗ ನೋಡಿ, ಫಸ್ಟ್ ಕೌಂಟಲ್ಲಿ ನಮಗೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎರಡು ಬರುತ್ತೆ. ಈಗ ನಾವು ನೋಡ್ತಾ ಇರೋದು ಸಿ ಎಕ್ಸಾಂಪಲ್, ಒಂದು ಸಿ ಕಾರ್ಡನ್ನ ಎಕ್ಸಾಂಪಲ್ ತಗೊಂಡು ಪ್ಲೇ ಮಾಡ್ತಾ ಇದ್ದೀನಿ. ಅದಾದಮೇಲೆ ಈ ಸಿ ಮೇಜರ್ ಪ್ರೋಗ್ರೆಷನಲ್ಲಿರೋ ಕಾರ್ಡ್ಸ್ಗಳನ್ನ ನಾವು ಉಪಯೋಗಿಸ್ಕೊಂಡು ಯಾವ ಥರ ಇದು ಕಂಪ್ಲೀಟಾಗಿ ಪ್ಯಾಟರ್ನ ಪ್ಲೇ ಮಾಡೋದು ಅನ್ನೋದು ನಾನು ಹೇಳ್ಕೊಡ್ತೀನಿ. ಈ ಕೌಂಟ್ ನಂಬರ್ 1ರಲ್ಲಿ 2 ಹ್ಯಾಂಡ್ ಬರುತ್ತೆ ನೋಡಿ. ಲೆಫ್ಟ್ ಹ್ಯಾಂಡು ಸಿ ಮತ್ತು ಸಿ, ರೈಟ್ ಹ್ಯಾಂಡು ಸಿ ಮೇಜರ್. ಕೌಂಟ್ ನಂಬರ್ 2ಗೆ ಓನ್ಲಿ ರೈಟ್ ಹ್ಯಾಂಡ್ ಮಾತ್ರ. ಸೊ ಕೌಂಟ್ ನಂಬರ್ 1 ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್, ಕೌಂಟ್ ನಂಬರ್ 2 ಓನ್ಲಿ ರೈಟ್ ಹ್ಯಾಂಡ್. ನೋಡಿ, ಈ ಕೌಂಟ್ ನಂಬರ್
2ಗೂ 3ಗೂ ಮಧ್ಯೆ ಇನ್ನೊಂದು ಆಫ್ ಕೌಂಟ್ ಬರುತ್ತೆ. ಅಂತಂದರೆ ಆ ಆಫ್ ಕೌಂಟಲ್ಲಿ ನಾವು ಲೆಫ್ಟ್ ಹ್ಯಾಂಡ್ನ ಪ್ಲೇ ಮಾಡಬೇಕು. ನೋಡಿ 1 2 3 4 ಫುಲ್ ಕೌಂಟ್ಸ್, ಆದರೆ 2ಗೂ 3ಗೂ ಮಧ್ಯೆ ಇನ್ನೊಂದು ಆಫ್ ಕೌಂಟ್ ಬರ್ತದೆ. ಅದು ಯಾವ ಥರ ಅಂದರೆ ನೋಡಿ, ಕೌಂಟ್ ನಂಬರ್ 1 ಬೋತ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್, ಕೌಂಟ್ ನಂಬರ್ 2 ಓನ್ಲಿ ರೈಟ್ ಹ್ಯಾಂಡ್, 3ಗೆ ಬರೋದಕ್ಕಿಂತ ಮುಂಚೆ ಮಧ್ಯದಲ್ಲಿ ಆಫ್ ಬರುತ್ತೆ ನೋಡಿ. ನೋಡಿದ್ರ ನೋಡಿ, ಫಸ್ಟ್ ಕೌಂಟು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್, ಎರಡನೇ ಕೌಂಟು ಓನ್ಲಿ ರೈಟ್ ಹ್ಯಾಂಡ್, ಮೂರನೇ ಕೌಂಟ್ಗೆ ಹೋಗೋದಕ್ಕೆ ಮುಂಚೆ 2ಕ್ಕೂ 3ಕ್ಕೂ ಮಧ್ಯೆ ಆಫ್ ಕೌಂಟ್ ಅಂತಿದೆ. ಅದು ಯಾವ ಥರ ಪ್ಲೇ ಮಾಡೋದಂತ ನಾನು ತೋರಿಸ್ತೀನಿ ನೋಡಿ. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಫಸ್ಟ್ ಕೌಂಟು, ಸೆಕೆಂಡ್ ನೋಡಿ 1 2 3 4 1 2 3. ನೋಡಿದ್ರಲ್ವಾ, ಆ ಆಫ್ ಕೌಂಟ್ ಅಂತಂದರೆ 2ಗೂ 3ಗೂ ಮಧ್ಯೆ ಬರುವ 2ಕ್ಕೂ 3ಕ್ಕೂ ಮಧ್ಯೆ ಆ ಆಫ್ ಕೌಂಟನ್ನ ನೀವು ಕೌಂಟ್ ಮಾಡಬೇಕು. ಅದು ಯಾವ ಥರ ನೋಡಿ, 1 2 3 4 1 2 3. ಈಗ ನಾನು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆದರೆ ಈ ಒಂದು ಮೆಟ್ರೋನೋಮಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. 100 ಟೆಂಪೋ ಇಟ್ಕೊಳ್ತಾ ಇದ್ದೀನಿ. 1 2 3 4. ಸೊ ಒಂದು ಕೆಲಸ ಮಾಡ್ತೀನಿ ನಾನು, ಇನ್ನೂ ಕೌಂಟನ್ನ ಇನ್ನೂ ಸ್ವಲ್ಪ ಟೆಂಪೋನ ರೆಡ್ಯೂಸ್ ಮಾಡಿ 8ಗೆ ಇಡ್ತೀನಿ, ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ 1 2 3 4 1 2 3 4 1 2 3 4 1. ಈ ಎರಡನೇ ಕೌಂಟ್ ಆದಮೇಲೆ ಎರಡನೇ ಕೌಂಟು ಮೂರನೇ ಕೌಂಟಿಗೆ ಮಧ್ಯದಲ್ಲಿ ಇನ್ನೊಂದು ಕೌಂಟನ್ನು ನೀವು ಕೌಂಟ್ ಮಾಡಬೇಕು. ಅದು ಯಾವ ಥರ ನೋಡಿ, ಆ ಮಧ್ಯದಲ್ಲಿ ಬರೋ ಕೌಂಟನ್ನು ನಾನಿಲ್ಲಿ ಪ್ರೆಸ್ ಮಾಡ್ತೀನಿ. ಓಕೆ, ಸ್ಟಾರ್ಟಿಂಗಿಂದ 1 2 3 4 1 2 3 4 1 2 3 4. ಅರ್ಥ ಆಯ್ತಲ್ವಾ? ನೋಡಿ ಮತ್ತೆ ಪ್ಲೇ ಮಾಡ್ತೀನಿ. ಎರಡನೇ ಕೌಂಟ್ ಆದಮೇಲೆ ಮೂರನೇ ಕೌಂಟ್ ಬರೋದಕ್ಕೆ ಮುಂಚೆನೇ ಹಾಫ್ ಕೌಂಟ್ನ ಪ್ರೆಸ್ ಮಾಡಬೇಕು. ಲೆಟ್ಸ್ ಗೋ. ನೋಡಿದ್ರಲ್ಲ, ಆ ಎರಡನೇ ಕೌಂಟು ಮೂರನೇ ಕೌಂಟಿಗೆ ಮಧ್ಯದಲ್ಲಿ ಹಾಫ್ ಕೌಂಟ್ನ ಪ್ರೆಸ್ ಮಾಡಬೇಕು. ಈಗ ನಾನು ಈ ಮೆಟ್ರೋನೋಮ್ ಇಟ್ಕೊಂಡು ನಿಮಗೆ ತೋರಿಸ್ತೀನಿ. 1 2 3 4 ನೋಡಿದ್ರಲ್ವಾ, ಇದು ಸ್ವಲ್ಪ ಟ್ರಿಕ್ ಆಗಿರುತ್ತೆ. ಬಟ್ ಒಂದು ಮ್ಯೂಸಿಕ್ ಸ್ಟೂಡೆಂಟ್ ಆಗಿ ನೀವು ಅದನ್ನು ಆ ಕೌಂಟನ್ನು ಯಾವ ಥರ ಬ್ರೇಕ್ ಮಾಡಿ ಆ 2ಕ್ಕೂ 3ಕ್ಕೂ ಮಧ್ಯದಲ್ಲಿ ಆ ಕೌಂಟನ್ನು ನೀವು ಅಕ್ಯುರೇಟಾಗಿ ಕೌಂಟ್ ಮಾಡಿ ಪ್ರೆಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಓಕೆ, ಸೊ ಈಗ ಸಿ, ನೆಕ್ಸ್ಟು ನಾವು ಆ ಕಾರ್ಡ್ ಪ್ರೋಗ್ರೆಷನ್ನ ಸಿ, ಡಿ ಮೈನರ್, ಇ ಮೈನರ್, ಎಫ್, G7, ಎ ಮೈನರ್ಗೆ ನಾನು ಪ್ಲೇ ಮಾಡ್ತೀನಿ. ಒಂದು ಸರಿ ನೋಡಿ. ಸೊ ಸಿ 1 ಇ ಮೈನರ್, ಇ ಮೈನರ್, ಎಫ್, G7, ಎ ಮೈನರ್. ಇದನ್ನ ಇನ್ನೂ ಚೆನ್ನಾಗಿ ಫಾಸ್ಟಾಗಿ ಪ್ಲೇ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ನೋಡಿದ್ರಲ್ವಾ, ಈ ಪ್ಯಾಟರ್ನ್ ಯಾವ ಥರ ಇದೆ, ಚೆನ್ನಾಗಿದೆಯಲ್ಲ. ಬಟ್ ಆ ಟೆಕ್ನಿಕ್ನ ನೀವು ಕಲ್ತ್ಕೋಬೇಕು. ಇದೇ ನಾನು ನಿಮಗೆ ಈ ಪ್ಯಾಟ್ರನ್ನಲ್ಲಿ ನಮಗೆ ಅನೇಕ ವಿಧವಾದ ಸಾಂಗ್ಗಳು ಬರುತ್ತೆ. ಬಟ್ ನಾವು ಮುಂಬರೋ ದಿನಗಳಲ್ಲಿ ಈ ಪ್ಯಾಟರ್ನಲ್ಲಿ ಯಾವ ಥರ ಸಾಂಗ್ಸ್ ಸೂಟ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಇದನ್ನು ಬೀಟ್ಸನ್ನ ಯೂಸ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಪ್ಯಾಟರ್ನ್ ಕೇಳಿಸುತ್ತೆ. ಫಾರ್ ಎಕ್ಸಾಂಪಲ್, ನಾನು ನಾರ್ಮಲ್ ಬೀಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಕೂಲ್ 8 ಬೀಟ್ 100 ಟೆಂಪೋ ನೋಡಿ. ಸಿ ಮೇಜರ್ ಪ್ರೋಗ್ರೆಷನ್,
ಎಷ್ಟು ಚೆನ್ನಾಗಿದೆ. ಈ ಪ್ಯಾಟ್ರನಲ್ಲಿ ಈ ಥರ ಬೀಟ್ಸ್ ಹಾಕ್ಕೊಂಡು ಒಂದು ಒಳ್ಳೆ ಸಾಂಗ್ನ ಪ್ಲೇ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಈ ಸಾಂಗ್ಸ್ಗಳು ಈ ಪ್ಯಾಟರ್ನಲ್ಲಿ ಫಿಟ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ಪ್ಯಾಟರ್ನ್ ಇಂಟ್ರಡಕ್ಷನ್ ಮಾತ್ರ. ಈ ವಿಡಿಯೋನ ನೀವು ಮತ್ತೆ ರಿಪೀಟ್ ಮಾಡಿ ಆ ಟೆಕ್ನಿಕ್ನ ತಿಳ್ಕೊಳ್ಳಿ. ಸಿಂಪಲ್. ಸೊ ಹೇಗಿದೆ ಪ್ಯಾಟರ್ನು, ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಈ ಪ್ಯಾಟರ್ನನ್ನು, ಈ 4/4 ರಿದಮ್ನ ನಿಮಗೆ ಬೇಗ ಕಲ್ತ್ಕೊಳ್ಳೋಕ್ಕೆ ಕೆಲವು ಟಿಪ್ಸ್ ಹೇಳ್ತೀನಿ ನೋಡಿ. ಮುಖ್ಯವಾದಂಥದ್ದು ಫಸ್ಟ್ ಏನಂತಂದರೆ ಆ ಕೌಂಟಿಂಗ್ ಟೆಕ್ನಿಕ್ ನಿಮ್ಗೆ ಗೊತ್ತಾಗಬೇಕು. ನೋಡಿ, 70 ಇಡ್ತಾ ಇದ್ದೀನಿ ನಾನು. ನೋಡಿ, 1 2 ಈ 2 ಮಧ್ಯೆ ಬರುತ್ತೆ, 1 2 3 ಬರೋದಕ್ಕೆ ಮುಂಚೆ ಮಧ್ಯದಲ್ಲಿ ಬರುತ್ತೆ. 1 2 3 ಆ ಮಧ್ಯದಲ್ಲಿ. ಸೊ ಆ 2ಗೆ 3ಗೆ ಮಧ್ಯದಲ್ಲಿ ಬರೋ ಆ ಕೌಂಟನ್ನು ನೀವು ಕರೆಕ್ಟಾಗಿ ಅಕ್ಯುರೇಟಾಗಿ ಕೌಂಟ್ ಮಾಡೋದಕ್ಕೆ ಬರಬೇಕು. ಅದರಿಂದ ಒಬ್ಬೊಬ್ರಿಗೆ ಒಂದೊಂದು ಟೈಮ್ ಹಿಡಿಯುತ್ತೆ. ನೀವೆಲ್ಲ ಕೂಡ ರೆಗ್ಯುಲರ್ ಆಗಿ ಈ ಕೀಬೋರ್ಡ್ನ, ಈ ಟೆಕ್ನಿಕ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಬರುತ್ತೆ. ಸೊ ದಟ್ಸ್ ಆಲ್. ಹೇಗನ್ನಿಸ್ತು ಈ ವಿಡಿಯೋ? ಸೊ ಏನಾದರೂ ನಿಮಗೆ ಡೌಟ್ಸ್ ಇದೆಯಾ ಇದರಲ್ಲಿ? ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಈ ಟೆಕ್ನಿಕಲ್ ಏನಾದರೂ ಡೌಟ್ಸ್ ಇದ್ದರೆ, ಬೇರೆ ಇನ್ಯಾವುದೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ನಾನು ಹೇಳಿದ್ದೀನಲ್ವ, ಎಲ್ಲ ಅಡ್ವಾನ್ಸ್ ಲೆವೆಲ್ ಲೆಸನ್ಸು ನಿಮಗೆ ಮೆಂಬರ್ಶಿಪ್ಪಲ್ಲಿ ಬರುತ್ತೆ. ಆ ಮೆಂಬರ್ಶಿಪ್ನ ಪರ್ಚೇಸ್ ಮಾಡಿಕೊಂಡು ನೀವು ಒಂದೊಂದಾಗಿ ಕಲ್ತ್ಕೊಂಡು ಬನ್ನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ಯಾಟ್ರನ್ನ ಯಾವ ಥರ ಮಾಸ್ಟರ್ ಮಾಡೋದು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಯಾವ ಥರ ಅದನ್ನು ಫಾಸ್ಟಾಗಿ ಪ್ಲೇ ಮಾಡಿ ಬೀಟ್ಸ್ ಇಟ್ಕೊಂಡು ಮಾಸ್ಟರ್ ಮಾಡೋದು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಓನ್ಲಿ ಇಂಟ್ರಡಕ್ಷನ್ ಮಾತ್ರ. ಜಸ್ಟ್ ಇದನ್ನು ನೀವು ನೆಕ್ಸ್ಟ್ ವೀಡಿಯೋ ಪೋಸ್ಟ್ ಮಾಡೋಷ್ಟೊಳಗೆ ನೀವು ಟ್ರೈ ಮಾಡಿ. ಒಂದು ವೇಳೆ ಬಂದಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಇಂಪ್ರೂವೈಸೇಷನ್ ನಿಮಗೆ ನಾನು ಹೇಳ್ಕೊಡ್ತೀನಿ. ಸೊ ದಟ್ಸ್ ಆಲ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಇನ್ನು ನಿಮ್ಗೆ ಗೊತ್ತಿರೋರು ಯಾರಾದರೂ ಕೀಬೋರ್ಡ್ ಕಲಿಬೇಕು ಅನ್ನೋರು ಆಸಕ್ತರಿದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಇನ್ನೊಬ್ರು ಯಾರಿಗೋ ಕಲಿಯೋದಕ್ಕೆ ಉಪಯೋಗ ಆಗುತ್ತೆ. ಸೊ ಮತ್ತು ಇನ್ನೇನಕ್ಕೆ ತಡ, ನೀವೆಲ್ಲರೂ ಕೂಡ ನಿಮ್ಮ ಕೀಬೋರ್ಡ್ಸ್ಗಳನ್ನ ತಗೊಂಡು ನೋಟ್ಸನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಈಗ ನಾನು ತೋರಿಸಿರೋ ಪಿಕ್ಚರ್ ಥರ ನೀವು ನೋಟ್ಸನ್ನ ಪ್ರಿಪೇರ್ ಮಾಡಿಕೊಂಡ್ರೆ ನಿಮ್ಗೆ ಬೇಗ ಬರುತ್ತೆ. ಸೊ ನೋಟ್ಸನ್ನು ಪ್ರಿಪೇರ್ ಮಾಡಿಕೊಂಡು ಟ್ರೈ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಇಂಪ್ರೂವೈಸೇಷನ್ ಲೆಸನಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್.